ನಮಸ್ಕಾರ. ಸೊ ಡೂ ಯು ವಿಶ್ ಟು ಗೆಟ್ ರಿಡ್ ಆಫ್ ಕಾನ್ಸ್ಟಿಪೇಷನ್, ಮಲಬದ್ಧತೆಯಿಂದ ನಿಮಗೆ ಹೊರಗಡೆ ಬರಬೇಕಾಗಿತ್ತು ಅಂದರೆ, ಆ ಸಮಸ್ಯೆಯಿಂದ ಶಾಶ್ವತ ಪರಿಹಾರ ನಿಮಗೆ ಸಿಗಬೇಕಾಗಿತ್ತು ಅಂದರೆ, ಲುಕ್ ಎಟ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಯಾಕಂದರೆ ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ ನಾನು. ಎಸ್, 3ರಲ್ಲಿ ಒಬ್ಬರಿಗೆ ಇವತ್ತು ಕಾನ್ಸ್ಟಿಪೇಷನ್ ಇದೆ. ಸಮ್ ಪೀಪಲ್ ಶೇರ್, ಸಮ್ ಪೀಪಲ್ ಡೋಂಟ್ ಶೇರ್, ಬಟ್ ಸಮಸ್ಯೆ ಎಲ್ಲರಿಗೂ ಇದೆ. ನಮ್ಮ ವೇಟ್ ಲಾಸ್ ಆಗಿರ್ಬೋದು, ನಮ್ಮ ಜನರಲ್ ಹೆಲ್ತ್ ಆಗಿರ್ಬೋದು, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಆರ್ ಡೈಜೆಸ್ಟಿವ್ ಸಿಸ್ಟಮ್ ಫಂಕ್ಷನ್ಸ್. ನಮ್ಮ ಆರೋಗ್ಯ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಇದೆ. ಸೊ ನಮ್ಮ ಕಾನ್ಸ್ಟಿಪೇಷನ್ಗೆ ನಮಗೆ ಪರಿಹಾರ ಸಿಕ್ತು ಅಂತಂದರೆ, ಮೋಸ್ಟ್ ಆಫ್ ಆರ್ ಹೆಲ್ತ್ ಇಶ್ಯೂಸ್ ವಿಲ್ ಗೋ, ದೇ ಡಿಸಪಿಯರ್. ಮತ್ತು ನಮ್ಮಲ್ಲಿ ವೇಟ್ ಲಾಸ್ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಐ ಆಮ್ ಗೋಯಿಂಗ್ ಟು ಶೇರ್ ಹಿಯರ್. ಸೊ ಪ್ಲೀಸ್ ಇನ್ಕಾರ್ಪೊರೇಟ್ ದೆಮ್. ದ ಫಸ್ಟ್ ಥಿಂಗ್ ಇಸ್, ಡೋಂಟ್ ಹ್ಯಾವ್ ಟೀ ಆರ್ ಕಾಫಿ ಆನ್ ಅನ್ ಎಂಟಿ ಸ್ಟಮಕ್. ಬೆಳಗ್ಗೆ ಎದ್ದ ಮೇಲೆ ಟೀ ಆ್ಯಂಡ್ ಕಾಫಿ ಕುಡಿಬೇಡಿ ಎಂಟಿ ಸ್ಟಮಕ್ ಮೇಲೆ. ಇಫ್ ಯು ಡೋಂಟ್ ವಾಂಟ್ ಟು ಗೆಟ್ ರಿಡ್ ಆಫ್ ಇಟ್, ಟೀ ಆ್ಯಂಡ್ ಕಾಫಿ ಬಿಡೋಕ್ಕಾಗಿಲ್ಲ ಅಂತಂದ್ರು, ದಟ್ಸ್ ಫೈನ್, ಯು ಕ್ಯಾನ್ ಹ್ಯಾವ್ ಇಟ್ ಆಫ್ಟರ್ ಯುವರ್ ಬ್ರೇಕ್ಫಾಸ್ಟ್, ಬಟ್ ಡೋಂಟ್ ಹ್ಯಾವ್ ಇಟ್ ಆನ್ ಅನ್ ಎಂಟಿ ಸ್ಟಮಕ್. ಬೆಳಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಟೀ ಮತ್ತು ಕಾಫಿ ಕುಡಿಬೇಡಿ. ದಟ್ಸ್ ದ ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್ ಇಸ್, ಕೀಪ್ ಯುವರ್ ಬಾಡಿ ಪ್ರಾಪರ್ಲಿ ಹೈಡ್ರೇಟೆಡ್. ಸೊ ಇನ್ ಅ ಡೇ ಯು ಶುಡ್ ಬಿ ಡ್ರಿಂಕಿಂಗ್ ಅಟ್ ಲೀಸ್ಟ್ 2 to 3 liters ಆಫ್ ವಾಟರ್. 2 to 3 ಲೀಟರ್ ನೀರು ಒಂದು ದಿವಸದಲ್ಲಿ ನೀವು ಕುಡಿಬೇಕು. ಸೊ ವೆನ್ ಯು ಕೀಪ್ ಯುವರ್ ಬಾಡಿ ಪ್ರಾಪರ್ಲಿ ಹೈಡ್ರೇಟೆಡ್, ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ವಿಲ್ ಫಂಕ್ಷನ್ ಎಟ್ ಇಟ್ಸ್ ಬೆಸ್ಟ್. ಸೊ 2 to 3 ಲೀಟರು ಬೆಳಿಗ್ಗೆ ಎದ್ದ ಮೇಲೆ, ಇಮಿಡಿಯೇಟ್ಲಿ ಆಫ್ಟರ್ ಗೆಟಿಂಗ್ ಅಪ್ ಫ್ರಮ್ ದ ಬೆಡ್, ಅಟ್ ಲೀಸ್ಟ್ ಡ್ರಿಂಕ್ 2 ಗ್ಲಾಸ್ ಆಫ್ ವಾಟರ್. ಲುಕ್ವಾಮ್ ವಾಟರ್, ಸ್ವಲ್ಪ ಉಗುರು ಬೆಚ್ಚಾಗಿರೋ ನೀರನ್ನು ಬೆಳಿಗ್ಗೆ ಎದ್ದ ಮೇಲೆ ಕುಡೀರಿ. ಅಂಡ್ ಇನ್ ಅ ಡೇ ಯು ಶುಡ್ ಬಿ ಡ್ರಿಂಕಿಂಗ್ 2 to 3 liters ಆಫ್ ವಾಟರ್ಸ್. ದಿಸ್ ಇಸ್ ದ ಸೆಕೆಂಡ್ ಥಿಂಗ್ ಯು ಶುಡ್ ಅಪ್ಲೈ. ದ ಥರ್ಡ್ ಥಿಂಗ್ ಈಸ್, ನಮ್ಮ ಡೈಟಲ್ಲಿ ನಮಗೆ ಫೈಬರ್ ಸಿಗ್ತಾ ಇಲ್ಲ. ವಿ ಲ್ಯಾಕ್ ಫೈಬರ್. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಆಹಾರವನ್ನು ನಾವು ಪಾಲಿಷ್ ಮಾಡಿ, ರಿಫೈನ್ ಮಾಡಿ, ವಿ ಆರ್ ಕನ್ಸ್ಯೂಮಿಂಗ್. ಸೊ ವಿ ಲ್ಯಾಕ್ ಫೈಬರ್. ನಮ್ಮ ಕಾನ್ಸ್ಟಿಪೇಷನ್ ಇಂದ ಹೊರಗಡೆ ಬರಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ವಿ ಶುಡ್ ಗೆಟ್ ಅಡೆಕ್ವೇಟ್ ಫೈಬರ್. ನಮಗೆ ಅಡೆಕ್ವೇಟ್ ಫೈಬರ್ ಬೇಕು, ನಾರಿನ ಅಂಶ ಬೇಕು. ಅದು ನಮಗೆ ಎಲ್ಲಿ ಸಿಗುತ್ತೆ? ಸೊ ಬಿಳಿ ಅಕ್ಕಿಯಲ್ಲಿ ನಮಗೆ ಯಾವುದೇ ನಾರಿನ ಅಂಶ ಸಿಗಲ್ಲ. ಟ್ರೈ ಟು ಮೂವ್ ಟು ಸೆಮಿ ಪಾಲಿಶ್ಡ್ ರೈಸ್. ಕೆಂಪಕ್ಕಿ ಏನು ಬರುತ್ತೆ, ಆ ರೈಸನ್ನು ಯೂಸ್ ಮಾಡಿ, ಅಥವಾ ಯು ಕ್ಯಾನ್ ಯೂಸ್ ಬ್ರೌನ್ ರೈಸ್ ವೇರ್ ಯು ಗೆಟ್ ಅಡೆಕ್ವೇಟ್ ಫೈಬರ್. ಎರಡನೇದು, ಇನ್ಕಾರ್ಪೊರೇಟ್ ಮಿಲೆಟ್ಸ್ ಆಸ್ ಎ ಪಾರ್ಟ್ ಆಫ್ ಯುವರ್ ಡಯಟ್. ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇ 1 ಕಪ್ ಆದರೂ ನೀವು ಯಾವುದೇ ಒಂದು ಮಿಲೆಟ್, ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಇನ್ಕಾರ್ಪೊರೇಟ್ ದ್ಯಾಟ್ ಕಂಪಲ್ಸರಿಲಿ ಇನ್ ಪ್ಲೇಸ್ ಆಫ್ ರೈಸ್ಗೆ ಅದು ರಿಪ್ಲೇಸ್ಮೆಂಟ್ ಅಷ್ಟೇ, ಮತ್ತೇನಿಲ್ಲ. ಸೊ ಯು ವಿಲ್ ಗೆಟ್ ಅಡೆಕ್ವೇಟ್ ಫೈಬರ್. 10 times ಮೋರ್ ಫೈಬರ್ ಇರುತ್ತೆ ನಮ್ಮ ರೈಸ್ಗಿಂತ ಕಂಪೇರ್ ಮಾಡಿದ್ರೆ. ವಿ ಗೆಟ್ 10 times ಮೋರ್ ಫೈಬರ್ ಇನ್ ಮಿಲೆಟ್ಸ್. ನವಣೆಯಲ್ಲಿ 10 times ಮೋರ್ ಫೈಬರ್ ಇರುತ್ತೆ. ಅದಕ್ಕೆ ಅದು ನವಣೆಯನ್ನು ನಿಮ್ಮ ಡೈಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಹ್ಯಾವ್ ಇಟ್ ವಿತ್ ಘೀ ಆ್ಯಂಡ್ ಸಾಂಬಾರ್. ತುಪ್ಪ ಮತ್ತು ಸಾಂಬಾರ್ ಜೊತೆ ಆ ನವಣೆ ಅಕ್ಕಿಯನ್ನು ಯೂಸ್ ಮಾಡಿ, ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇ. 1 ಕಪ್ಪು, ಜಾಸ್ತಿ ತಿನ್ನಬೇಕಾಗಿಲ್ಲ, ಜಸ್ಟ್ 1 cup ಯು ಕ್ಯಾನ್ ಹ್ಯಾವ್. ಸೊ ದಿಸ್ ದ ಥರ್ಡ್ ಥಿಂಗ್. ಫೈಬರ್ ನಮಗೆ ಬೇಕು. ಮತ್ತೆ ಫೈಬರ್ ಎಲ್ಲಿ ಸಿಗುತ್ತೆ ನಮಗೆ? ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಎದ್ದ ಮೇಲೆ ನಿಮ್ಮ ನೀರೇನು ಕುಡಿತೀರಾ ಅದಾದಮೇಲೆ ಹ್ಯಾವ್ 3 to 4 ಅಂಜೀರ್. ನಾವು ಇದೇನು ಹೇಳ್ತೀವಿ, ಫಿಕ್ಸ್ ಅಂತ ಏನು ಹೇಳ್ತೀವಿ, ಅಂಜೂರ ಹಣ್ಣು ಅಂತ ಏನು ಹೇಳ್ತೀವಿ, ಅದು ರಾತ್ರಿ ಡ್ರೈ ಆಗಿರುವ ಅಂಜೂರ ಹಣ್ಣನ್ನು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ತಿನ್ನಿ. ಅಲ್ಟರ್ನೇಟ್ ಡೇ ಅಟ್ಲೀಸ್ಟ್ 1 ದಿವಸ ಬಿಟ್ಟು 1 ದಿವಸ 3 to 4 ಪೀಸಸ್ ತಿಂದರೆ ಸಾಕು. ಅಲ್ಲಿ ನಮಗೆ ಫೈಬರ್ ಸಿಗುತ್ತೆ. ಮತ್ತು ಎಲ್ಲ ರಿಫೈನ್ಡ್ ಐಟಮನ್ನು ಸ್ಟಾಪ್ ಮಾಡಿ, ಕಂಪ್ಲೀಟ್ಲಿ ಸ್ಟಾಪ್ ಆಲ್ ದ ರಿಫೈನ್ಡ್ ಐಟಮ್. ಗೋ ಫಾರ್ ಹೋಲ್ಸಮ್ ಫುಡ್. ಅದೇ ಹೇಳದ್ನಲ್ಲ, ಸೆಮಿ ಪಾಲಿಶ್ ಆಗಿರೋದು, ಅನ್ಪಾಲಿಶ್ ಆಗಿರೋ ರೈಸನ್ನು ಅಳವಡಿಸ್ಕೊಳ್ಳಿ. ಮತ್ತು ಮಿಲೆಟ್ಸ್, ಮೇಕ್ ದೆಮ್ ಅ ಪಾರ್ಟ್ ಆಫ್ ಯುವರ್ ಡಯಟ್. ದೇ ಗಿವ್ ಯು ವಂಡರ್ಫುಲ್ ರಿಸಲ್ಟ್ಸ್ ವಿದಿನ್ ಅ ಸ್ಪ್ಯಾನ್ ಆಫ್ 1 week. ಸೊ ಅದನ್ನು ಅಳವಡಿಸ್ಕೊಳ್ಳಿ. ಸೊ ಫೈಬರ್ ರಿಚ್ ಡಯಟ್ ಇರಬೇಕು. ದ ಡಯಟ್ ಶುಡ್ ಬಿ ರಿಚ್ ಇನ್ ಫೈಬರ್. ದಿಸ್ ದ ಥರ್ಡ್ ಥಿಂಗ್. ಆ್ಯಂಡ್ ದ ಫೋರ್ತ್ ಥಿಂಗ್ ಈಸ್, ಹ್ಯಾವ್ ಓನ್ಲಿ 2 solid meals ಇನ್ ಅ ಡೇ. 3 ಸಲ ಊಟ ಮಾಡೋಕ್ಕೆ ಹೋಗಬೇಡಿ. 2 ಊಟ ಸಾಕಾಗುತ್ತೆ ನಮ್ಮ ಆ ದೇಹಕ್ಕೆ. ಸೊ ಹ್ಯಾವ್ ಓನ್ಲಿ 2 meals ಇನ್ ಅ ಡೇ. ಇನ್ನೂ 2 ಸಲ ಏನು ಮಾಡ್ಬೋದು, ಒನ್ ಟೈಮ್ ಯು ಕ್ಯಾನ್ ಹ್ಯಾವ್ ಫ್ರೂಟ್ಸ್ ಆ್ಯಂಡ್ ಅನದರ್ ಟೈಮ್ ಯು ಕ್ಯಾನ್ ಹ್ಯಾವ್ ವೆಜಿಟೇಬಲ್ಸ್. 2 solid meals, 1 fruit and 1 vegetable. So 4 meals in a day, but solid meals, just 2 solid meals. One is breakfast and a late lunch. Between your breakfast and lunch, try to extend a gap of 7 to 8 hours. ನಾವೇನು ಮಾಡ್ತೀವಿ, we have our breakfast at 9:30 and 1:30 we sit for lunch. That is the problem. ಯಾಕಂದರೆ 1:30ವರೆಗೂ ಅಷ್ಟು ನಮಗೆ ಪೂರ್ತಿಯಾಗಿ ಹಸಿವಾಗಿರಲ್ಲ. ಪೂರ್ತಿಯಾಗಿ ಹಸಿವಾಗುವವರೆಗೂ ವಿ ಶುಡ್ ವೇಟ್. ಅವಾಗ 9ವರೆಗೆ ನೀವು ತಿಂಡಿ ತಿಂದರೆ, 9:30ವರೆಗೆ ತಿಂಡಿ ತಿಂದರೆ, ಟ್ರೈ ಟು ಎಕ್ಸ್ಟೆಂಡ್ your lunch time by 2 to 3 hours. So have a 7 to 8 hours solid gap between 2 meals. 2 ಊಟದ ಮಧ್ಯೆ ಅಂದರೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ನಡುವೆ try to extend a gap of 7 to 8 hours, and in between have fruits, have buttermilk, have tender coconut water. These healthy stuffs you should supply to the body. That is when you get right nutrition. So ಇದು ನೆನಪಿರಲಿ, between 2 solid meals a gap should be 7 to 8 hours. ರಾತ್ರಿ ಎಷ್ಟು ಸ್ವಲ್ಪ ಆಗುತ್ತೆ ಅಷ್ಟು ಸ್ವಲ್ಪ ಕಡಿಮೆ ಮಾಡಿಬಿಡಿ, ಅವಾಯ್ಡ್ ಮಾಡಿ. ಯು ಕ್ಯಾನ್ ಹ್ಯಾವ್ ವೆಜಿಟೇಬಲ್ಸ್, ಯು ಕ್ಯಾನ್ ಹ್ಯಾವ್ ಬಾಯ್ಲ್ಡ್ ವೆಜಿಟೇಬಲ್ಸ್, ಯು ಕ್ಯಾನ್ ಹ್ಯಾವ್ ಅ ಸೂಪ್, ಯು ಕ್ಯಾನ್ ಪ್ರಿಪೇರ್ ಸೂಪ್ ಎಟ್ ಹೋಮ್, ಆರ್ ಯು ಕ್ಯಾನ್ ಹ್ಯಾವ್ ಅ ವೆರಿ ಲೈಟ್ ಲಂಚ್. ಅಂದರೆ ಒಂದು ಸ್ವಲ್ಪ ರೈಸು, ಘೀ ಹಾಕೊಂಡು ಸಾಂಬಾರು ತೊಗೊಳ್ಳಿ. ಎಷ್ಟಾಗುತ್ತೋ ಅಷ್ಟು ರಾತ್ರಿ ಫುಡ್ಡನ್ನು ಕಡಿಮೆ ಮಾಡಿ. ಸೊ ಅಭ್ಯಾಸ, ದೇಹಸಿ ಬಾಡಿ ವಿಲ್ ಗೆಟ್ ಅಡ್ಜಸ್ಟ್ ಟು ಇಟ್ ವಿತ್ ಇನ್ ಅ ಮ್ಯಾಟರ್ ಆಫ್ 1 week if you follow this principle. This is the fourth thing. And the fifth thing is,
ಫಾಲೋ ಮೈಂಡ್ಫುಲ್ ಈಟಿಂಗ್ ಅಂದರೆ ಚೆನ್ನಾಗಿ ಅಗದು ಆಹಾರವನ್ನು ಯಾವಾಗ ನಾವು ಒಳಗಡೆ ಕಳಿಸ್ತೀವಿ ಅವಾಗ ನಮ್ಮ ಡೈಜೆಷನ್ ಇಂಪ್ರೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅರ್ಜೆಂಟಲ್ಲಿ ಆಹಾರವನ್ನು ಒಳಗಡೆ ಕಳಿಸ್ಬೇಡಿ. ಸೊ ಚೂ ದ ಫುಡ್ ಪ್ರಾಪರ್ಲಿ, ಮೇಕ್ ಇಟ್ ಟು ಪೇಸ್ಟ್, ಮೇಕ್ ಇಟ್ ಟು ಲಿಕ್ವಿಡ್ ಇನ್ ಯುವರ್ ಮೌತ್, ಆ್ಯಂಡ್ ದೆನ್ ವೆನ್ ಇಟ್ ಎಂಟರ್ಸ್ ನಮಗೆ ನ್ಯೂಟ್ರಿಷನ್ನು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಮತ್ತು ನಮ್ಮ ಕಾನ್ಸ್ಟಿಪೇಷನಿಂದ ಕೂಡ ನಾವು ಹೊರಗಡೆ ಬರ್ತೀವಿ. ಇನ್ಕಾರ್ಪೊರೇಟ್ ದೀಸ್ 5 ಪಾಯಿಂಟ್ಸ್, ವಿಲ್ ಸಿ ರಿಸಲ್ಟ್ ವಿದಿನ್ ಅ ಮ್ಯಾಟರ್ ಆಫ್ 1 ವೀಕ್. ಒಂದು ವಾರದಲ್ಲೇ ನಿಮ್ಮಲ್ಲಿ ಬದಲಾವಣೆ ಕಾಣಿಸುತ್ತೆ ಇನ್ ಟರ್ಮ್ಸ್ ಆಫ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ಯಾವಾಗ ಇಂಪ್ರೂವ್ ಆಗುತ್ತೆ, ವೆನ್ ಯು ಗೆಟ್ ರಿಡ್ ಆಫ್ ಕಾನ್ಸ್ಟಿಪೇಷನ್, good health is a natural consequence. You getting rid of excess fat is a natural consequence. So apply these 5 principles. Let me repeat them. One is don't drink tea and coffee on an empty stomach. Second is drink at least 2 to 3 liters of water in a day, and start your day with 2 glasses of lukewarm water. You can add lemon to it if you want. That's the second thing. The third thing is the diet should be rich in ಫೈಬರ್ ಎದರಲ್ಲಿರುತ್ತೆ, ನಾರಿನಾಂಶ ಇರುವ ಆಹಾರವನ್ನು ಜಾಸ್ತಿ ಬಳಸಿ. ಹ್ಯಾವ್ ಫಿಕ್ಸ್ ಇನ್ ದ ಮಾರ್ನಿಂಗ್ ವಿಚ್ ಆರ್ ಸೋಕ್ಡ್ ಓವರ್ ನೈಟ್. ರಾತ್ರಿ ನೆನೆ ಇಟ್ಟಿರುವ ಅಂಜೂರ ಹಣ್ಣನ್ನು ಬೆಳಿಗ್ಗೆ ತಿನ್ನಿ. ಅಲ್ಟರ್ನೇಟ್ ಅಟ್ಲೀಸ್ಟ್ 3 to 4 ಪೀಸಸ್, ಜಾಸ್ತಿ ತಿನ್ನೋದು ಬೇಕಾಗಿಲ್ಲ. ಮತ್ತು ನಿಮ್ಮ ಅಕ್ಕಿ ಏನು ವೈಟ್ ರೈಸ್ ಯೂಸ್ ಮಾಡ್ತಾ ಇದ್ದೀರಾ, ಗೋ ಟು ಸೆಮಿ ಪಾಲಿಶ್ಡ್ ರೈಸ್. ಆ ಅಕ್ಕಿಯಲ್ಲಿ, ಬಿಳಿ ಅಕ್ಕಿಯಲ್ಲಿ ನಿಮ್ಗೆ ಯಾವುದೇ ನಾರಿನಾಂಶ ಸಿಗಲ್ಲ. ಮೈದಾ ಐಟಮನ್ನು ಕಂಪ್ಲೀಟಾಗಿ ಬಿಟ್ಟುಬಿಡಿ. ಬ್ರೆಡ್ಡು, ಬಿಸ್ಕೆಟ್ ಇದೇನಿರುತ್ತೆ ಅದನ್ನು ಕಂಪ್ಲೀಟ್ಲಿ ಯು ಶುಡ್ ಸ್ಟಾಪ್. ಸೊ ಇನ್ಕಾರ್ಪೊರೇಟ್ ಮಿಲೆಟ್ಸ್ ಆಸ್ ಅ ಪಾರ್ಟ್ ಆಫ್ ಯುವರ್ ಡಯಟ್. ಅಟ್ಲೀಸ್ಟ್ ಅಲ್ಟರ್ನೇಟ್ ಡೇ 1 ಕಪ್ಪು ಮಿಲೆಟ್ಸನ್ನು, ನವಣೆಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಡೈಟಲ್ಲಿ. ಸೊ ಗೆಟ್ ಅಡೆಕ್ವೇಟ್ ಫೈಬರ್. ದ ಫೋರ್ತ್ ಥಿಂಗ್ ಈಸ್ ಬಿಟ್ವೀನ್ 2 ಸಾಲಿಡ್ ಮೀಲ್ಸ್ ಟ್ರೈ ಟು ಎಕ್ಸ್ಟೆಂಡ್ ಅ ಗ್ಯಾಪ್ ಆಫ್ 7 to 8 hours ಆ್ಯಂಡ್ ಹ್ಯಾವ್ ಫ್ರೂಟ್ಸ್ ಕಂಪಲ್ಸರಿಲಿ ಇನ್ ಬಿಟ್ವೀನ್. ಅದರ ಮಧ್ಯೆ ಪ್ರತಿದಿನ ಯಾವ ಹಣ್ಣು ಸಿಗುತ್ತೋ ನಿಮಗೆ ಸೀಸನಲ್ ಫ್ರೂಟು ಅದನ್ನು ತಿನ್ನಿ. ಮಜ್ಜಿಗೆ ಕುಡೀರಿ ಬೇಕಾದರೆ, ಬಟ್ ಟ್ರೈ ಟು ಎಕ್ಸ್ಟೆಂಡ್ ಅ ಗ್ಯಾಪ್. 3 ರಿಂದ 4 ಅವರ್ ಗ್ಯಾಪಲ್ಲೇ ಊಟ ಮಾಡಬೇಡಿ 2 ಸಾಲಿಡ್ ಮೀಲು. ಅಟ್ಲೀಸ್ಟ್ 7 to 8 hours ಸಾಲಿಡ್ ಗ್ಯಾಪ್ 2 ಊಟದ ಮಧ್ಯೆ ಕೊಡಿ. ಮತ್ತು ರಾತ್ರಿ ಎಷ್ಟು ಲೈಟ್ ಆಗುತ್ತೋ ಅಷ್ಟು ಲೈಟ್. ಗೋ ಫಾರ್ ಅ ವೆರಿ 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 ಲೈಟ್ ಡಿನ್ನರ್. ಗೋ ಫಾರ್ ವೆಜಿಟೇಬಲ್ಸ್, ಗೋ ಫಾರ್ ಸೂಪ್. If you want to go for a rice, it should be a small cup of rice with ghee and sambar. Avoid chapati. ರಾತ್ರಿ ಚಪಾತಿಯನ್ನು ತಿನ್ನಕ್ಕೆ ಹೋಗ್ಬೇಡಿ. ವಿತ್ ದ 4th ಥಿಂಗ್ ಆ್ಯಂಡ್ ದ 5th ಥಿಂಗ್ ಈಸ್ ಮೈಂಡ್ಫುಲ್ ಈಟಿಂಗ್. ಚೆನ್ನಾಗಿ ಅಗದು ಆಹಾರವನ್ನು ನೀವು ಯಾವಾಗ ಒಳಗಡೆ ಕಳಿಸ್ತೀರಾ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಇಫ್ ಯು ಅಪ್ಲೈ ದೀಸ್ 5 ಪ್ರಿನ್ಸಿಪಲ್ಸ್, ಯು ವಿಲ್ ಸಿ ಅಮೇಸಿಂಗ್ ರಿಸಲ್ಟ್ಸ್ ಇನ್ ಟರ್ಮ್ಸ್ ಆಫ್ ಯು ಗೆಟಿಂಗ್ ರಿಡ್ ಆಫ್ ಕಾನ್ಸ್ಟಿಪೇಷನ್. ಮಲಬದ್ಧತೆಯಿಂದ 1 ವಾರದಲ್ಲೇ ನೀವು ಹೊರಗಡೆ ಬರ್ತೀರಾ. ಯಾವುದೇ ಚೂರ್ಣ ತಗೋಬೇಕಾಗಿಲ್ಲ, ಯಾವುದೇ ಔಷಧಿ ತಗೋಬೇಕಾಗಿಲ್ಲ. ಬಟ್ ಯು ನೀಡ್ ಟು ಅಪ್ಲೈ ದೀಸ್ ಥಿಂಗ್ಸ್. ಇವನ್ನು ಅಪ್ಲೈ ಮಾಡಿ, ಯು ವಿಲ್ ಸಿ ಅಮೇಸಿಂಗ್ ರಿಸಲ್ಟ್ಸ್. ಬಿಕಾಸ್ ಐ ಹ್ಯಾವ್ ಬೆನಿಫಿಟೆಡ್ ಔಟ್ ಆಫ್ ಇಟ್. ನಾನು ಎಲ್ಲೋ ಓದಿ ನಿಮಗೆ ಹೇಳ್ತಾ ಇಲ್ಲ. ಐ ಹ್ಯಾವ್ ಸೀನ್ ದ ಬೆನಿಫಿಟ್ ಔಟ್ ಆಫ್ ದಿಸ್ ರೂಟೀನ್. ಸೊ ಪ್ಲೀಸ್ ಅಪ್ಲೈ ಆ್ಯಂಡ್ ಗೆಟ್ ರಿಡ್ ಆಫ್ ಕಾನ್ಸ್ಟಿಪೇಷನ್ ವಿದಿನ್ ಅ ವೀಕ್. ನಿಮಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ನೀವು ಮೆಸೇಜ್ ಮಾಡ್ಬೋದು. ಐ ವುಡ್ ಬಿ ಹ್ಯಾಪಿ ಟು ಕ್ಲಾರಿಫೈ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.